ಸಂಪೂರ್ಣ ರಸ್ತೆಗೆ ಡಾಂಬರು ಹಾಕಬೇಕಾಗಿದ್ದ ಜಿಬಿಎ ಅಧಿಕಾರಿಗಳು ರಸ್ತೆ ಬದಿ ನಿಂತಿದ್ದ ವಾಹನಗಳನ್ನ ಬಿಟ್ಟು ಕಾಮಗಾರಿಯನ್ನ ಮಾಡಿಬಿಟ್ಟಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಅಧಿಕಾರಿಗಳ ಈ ರೀತಿಯ ಕಾಮಗಾರಿಯನ್ನ ಪ್ರಶ್ನೆ ಮಾಡಿತ್ತು. ಪ್ರಶ್ನೆ ಮಾಡಿದ 4 ದಿನದಲ್ಲಿ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿ ಹೊಸ ರೋಡ್ ಬಂದಿದೆ. ನೋಡ್ಕೊಂಬನ್ನಿ ಈ ಸ್ಟೋರಿಯನ್ನು. ರಸ್ತೆಗೆ ಡಾಂಬರ್ ಹಾಕುವಲ್ಲಿಯೂ ಜಿಬಿಎ ಕಳ್ಳಾಟ. ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ನಮ್ಮ ವರದಿಯ ಇಂಪ್ಯಾಕ್ಟ್ ನೋಡುವ ಮೊದಲು ರಸ್ತೆ ಕಾಮಗಾರಿ ಹೇಗೆ ನಡೆದಿತ್ತು ಒಮ್ಮೆ ನೋಡ್ಬೇಡಿ. ಯಾವ ರೀತಿ ಡಾಂಬರೀಕರಣ ಮಾಡಿದ್ದಾರೆ ಅಂದ್ರೆ ತೋರಿಸ್ತೀನಿ ನಿಮಗೆ. ನಾನೀಗ ರಾಮ ಮಂದಿರ ಮುಖ್ಯ ರಸ್ತೆಯಲ್ಲಿದ್ದೇನೆ ನೋಡಿ. ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಡಾಂಬರೀಕರಣ ಹಾಕಿದ್ದಾರೆ, ಬಟ್ ಕಾರ್ ನಿಂತ ಜಾಗದಲ್ಲಿ ಹಾಕಿಲ್ಲ. ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ. ಹೀಗಾಗಿ ಕಳಪೆ ಕಾಮಗಾರಿ ಅನಾವರಣವಾಗಿದೆ. ದೃಶ್ಯಗಳನ್ನು ನೋಡ್ತಿರಬಹುದು, ಇಲ್ಲೆಲ್ಲ ಹಳೆ ಕಾರುಗಳು ನಿಂತಿದ್ದಾವೆ. ಇವರು ಟೋಯಿಂಗ್ ಮಾಡೋ ಮುಖಾಂತರ ಇವರು ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಡಾಂಬರೀಕರಣ ಮಾಡಬಹುದಿತ್ತು. ನೋಡಿದ್ರಲ್ಲ, ರಾಜಾಜಿನಗರ ರಾಮ ಮಂದಿರ ರಸ್ತೆ ಡಾಂಬರೀಕರಣವನ್ನ ಜಿಬಿಎ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಮಾಡಿದ್ರು. ರಸ್ತೆ ಬದಿ ವಾಹನಗಳನ್ನ ಪಾರ್ಕ್ ಮಾಡಿದ್ದ ಜಾಗ ಬಿಟ್ಟು ಉಳಿದ ರಸ್ತೆಗೆ ಟಾರ್ ಹಾಕಿ ಬೇಕಾಬಿಟ್ಟಿ ಕೆಲಸ ಮಾಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಪೂರ್ತಿ ರಸ್ತೆಗೆ ಟಾರ್ ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ರಾಜಾಜಿನಗರದ ರಾಮ ಮಂದಿರದಲ್ಲಿ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಒಂದ್ ಕಡೆ ಡಾಂಬರೀಕರಣ ಹಾಕಿಲ್ಲ ಎಂಬುದು. ಯಾಕಂದ್ರೆ ಈ ಒಂದು ಜಾಗ ಇತ್ತಲ್ಲ, ಈ ಒಂದು ಜಾಗದಲ್ಲಿ ಕಾರ್ ನಿಂತಿತ್ತು, ಇದೇ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಹೀಗಾಗಿ ಒಂದ್ ಕಡೆ ಟೀಕೆ ವ್ಯಕ್ತವಾಗಿತ್ತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿದ್ರು, ಬಟ್ ಈ ಒಂದು ಭಾಗದಲ್ಲಿ ಮಾಡಿದ್ರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಇದೀಗ ವರದಿ ನಂತರ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಂಬರೀಕರಣ ಮಾಡಿದ್ದಾರೆ. ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಎಲ್ಲವ ಕಾರನ್ನ ತೆಗೆಸಿ ತೆರವುಗೊಳಿಸಿ ಡಾಂಬರೀಕರಣ ಮಾಡಿದ್ರೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಇದೀಗ ರಾಜಾಜಿನಗರದ ರಾಮ ಮಂದಿರ ಮುಖ್ಯ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಡಾಂಬರ್ ಹಾಕಿದ ಒಳ್ಳೆ ಕೆಲಸ, ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವತ್ತು ವಾಹಿನಿಯವರು ತಾವು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದ್ಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲಾ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡ್. ಸುಮಾರು ವೆಹಿಕಲ್ಸ್ ದಿನ ಬೆಳಗ್ಗೆ ಸಂಜೆಗಳು ತುಂಬಾ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದೀವಿ ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಸರ್. ಇನ್ಮುಂದೆಯಾದ್ರೂ ಜಿಬಿಎ ಅಧಿಕಾರಿಗಳು ಈ ರೀತಿ ಬೇಕಾಬಿಟ್ಟಿ ಕೆಲಸ ಮಾಡೋದನ್ನ ನಿಲ್ಲಿಸಬೇಕಿದೆ. ಹೀಗೆ ಕೆಲಸ ಮಾಡುವ ಕಳ್ಳ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಂಪೂರ್ಣ ರಸ್ತೆಗೆ ಡಾಂಬರು ಹಾಕಬೇಕಾಗಿದ್ದ ಜಿಬಿಎ ಅಧಿಕಾರಿಗಳು ರಸ್ತೆ ಬದಿ ನಿಂತಿದ್ದ ವಾಹನಗಳನ್ನ ಬಿಟ್ಟು ಕಾಮಗಾರಿಯನ್ನ ಮಾಡಿಬಿಟ್ಟಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಅಧಿಕಾರಿಗಳ ಈ ರೀತಿಯ ಕಾಮಗಾರಿಯನ್ನ ಪ್ರಶ್ನೆ ಮಾಡಿತ್ತು. ಪ್ರಶ್ನೆ ಮಾಡಿದ 4 ದಿನದಲ್ಲಿ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿ ಹೊಸ ರೋಡ್ ಬಂದಿದೆ. ನೋಡ್ಕೊಂಬನ್ನಿ ಈ ಸ್ಟೋರಿಯನ್ನು. ರಸ್ತೆಗೆ ಡಾಂಬರ್ ಹಾಕುವಲ್ಲಿಯೂ ಜಿಬಿಎ ಕಳ್ಳಾಟ. ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ನಮ್ಮ ವರದಿಯ ಇಂಪ್ಯಾಕ್ಟ್ ನೋಡುವ ಮೊದಲು ರಸ್ತೆ ಕಾಮಗಾರಿ ಹೇಗೆ ನಡೆದಿತ್ತು ಒಮ್ಮೆ ನೋಡ್ಬೇಡಿ. ಯಾವ ರೀತಿ ಡಾಂಬರೀಕರಣ ಮಾಡಿದ್ದಾರೆ ಅಂದ್ರೆ ತೋರಿಸ್ತೀನಿ ನಿಮಗೆ. ನಾನೀಗ ರಾಮ ಮಂದಿರ ಮುಖ್ಯ ರಸ್ತೆಯಲ್ಲಿದ್ದೇನೆ ನೋಡಿ. ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಡಾಂಬರೀಕರಣ ಹಾಕಿದ್ದಾರೆ, ಬಟ್ ಕಾರ್ ನಿಂತ ಜಾಗದಲ್ಲಿ ಹಾಕಿಲ್ಲ. ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಮಾಡಿಲ್ಲ. ಹೀಗಾಗಿ ಕಳಪೆ ಕಾಮಗಾರಿ ಅನಾವರಣವಾಗಿದೆ. ದೃಶ್ಯಗಳನ್ನು ನೋಡ್ತಿರಬಹುದು, ಇಲ್ಲೆಲ್ಲ ಹಳೆ ಕಾರುಗಳು ನಿಂತಿದ್ದಾವೆ. ಇವರು ಟೋಯಿಂಗ್ ಮಾಡೋ ಮುಖಾಂತರ ಇವರು ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಡಾಂಬರೀಕರಣ ಮಾಡಬಹುದಿತ್ತು. ನೋಡಿದ್ರಲ್ಲ, ರಾಜಾಜಿನಗರ ರಾಮ ಮಂದಿರ ರಸ್ತೆ ಡಾಂಬರೀಕರಣವನ್ನ ಜಿಬಿಎ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಮಾಡಿದ್ರು. ರಸ್ತೆ ಬದಿ ವಾಹನಗಳನ್ನ ಪಾರ್ಕ್ ಮಾಡಿದ್ದ ಜಾಗ ಬಿಟ್ಟು ಉಳಿದ ರಸ್ತೆಗೆ ಟಾರ್ ಹಾಕಿ ಬೇಕಾಬಿಟ್ಟಿ ಕೆಲಸ ಮಾಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು.
ಇದೀಗ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಪೂರ್ತಿ ರಸ್ತೆಗೆ ಟಾರ್ ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ರಾಜಾಜಿನಗರದ ರಾಮ ಮಂದಿರದಲ್ಲಿ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಒಂದ್ ಕಡೆ ಡಾಂಬಾರೀಕರಣ ಹಾಕಿಲ್ಲ ಎಂಬುದು. ಯಾಕಂದ್ರೆ ಈ ಒಂದು ಜಾಗ ಇತ್ತಲ್ಲ, ಈ ಒಂದು ಜಾಗದಲ್ಲಿ ಕಾರ್ ನಿಂತಿತ್ತು, ಇದೇ ಜಾಗದಲ್ಲಿ ಡಾಂಬಾರೀಕರಣ ಮಾಡಿದ್ದಿಲ್ಲ. ಹೀಗಾಗಿ ಒಂದ್ ಕಡೆ ಟೀಕೆ ವ್ಯಕ್ತವಾಗಿತ್ತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಡಾಂಬಾರೀಕರಣ ಮಾಡಿದ್ರು, ಬಟ್ ಈ ಒಂದು ಭಾಗದಲ್ಲಿ ಮಾಡಿದ್ರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಇದೀಗ ವರದಿ ನಂತರ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಂಬಾರೀಕರಣ ಮಾಡಿದ್ದಾರೆ. ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಎಲ್ಲವ ಕಾರನ್ನ ತೆಗೆಸಿ ತೆರವುಗೊಳಿಸಿ ಡಾಂಬಾರೀಕರಣ ಮಾಡಿದ್ರೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಇದೀಗ ರಾಜಾಜಿನಗರದ ರಾಮ ಮಂದಿರ ಮುಖ್ಯ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಡಾಂಬರ್ ಹಾಕಿದ ಒಳ್ಳೆ ಕೆಲಸ, ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವತ್ತು ವಾಹಿನಿಯವರು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದ್ಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲಾ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡ್. ಸುಮಾರು ವೆಹಿಕಲ್ಸ್ ಬೆಳಗ್ಗೆ ಸಂಜೆಗಳು ತುಂಬಾ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದೀವಿ ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಸರ್. ಇನ್ಮುಂದೆಯಾದ್ರೂ ಜಿಬಿಎ ಅಧಿಕಾರಿಗಳು ಈ ರೀತಿ ಬೇಕಾಬಿಟ್ಟಿ ಕೆಲಸ ಮಾಡುವುದನ್ನ ನಿಲ್ಲಿಸಬೇಕಿದೆ. ಹೀಗೆ ಕೆಲಸ ಮಾಡುವ ಕಳ್ಳ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಂಪೂರ್ಣ ರಸ್ತೆಗೆ ಡಾಂಬರು ಹಾಕಬೇಕಾಗಿದ್ದ ಜಿಬಿಎ ಅಧಿಕಾರಿಗಳು ರಸ್ತೆ ಬದಿ ನಿಂತಿದ್ದ ವಾಹನಗಳನ್ನ ಬಿಟ್ಟು ಕಾಮಗಾರಿಯನ್ನ ಮಾಡಿಬಿಟ್ಟಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಅಧಿಕಾರಿಗಳ ಈ ರೀತಿಯ ಕಾಮಗಾರಿಯನ್ನ ಪ್ರಶ್ನೆ ಮಾಡಿತ್ತು. ಪ್ರಶ್ನೆ ಮಾಡಿದ 4 ದಿನದಲ್ಲಿ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿ ಹೊಸ ರೋಡ್ ಬಂದಿದೆ. ನೋಡ್ಕೊಂಬನ್ನಿ ಈ ಸ್ಟೋರಿಯನ್ನು. ರಸ್ತೆಗೆ ಡಾಂಬರ್ ಹಾಕುವಲ್ಲಿಯೂ ಜಿಬಿಎ ಕಳ್ಳಾಟ. ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ನಮ್ಮ ವರದಿಯ ಇಂಪ್ಯಾಕ್ಟ್ ನೋಡುವ ಮೊದಲು ರಸ್ತೆ ಕಾಮಗಾರಿ ಹೇಗೆ ನಡೆದಿತ್ತು ಒಮ್ಮೆ ನೋಡ್ಬಿಡಿ. ಯಾವ ರೀತಿ ಡಾಂಬಾರೀಕರಣ ಮಾಡಿದ್ದಾರೆ ಅಂದ್ರೆ ತೋರಿಸ್ತೀನಿ ನಿಮಗೆ. ನಾನೀಗ ರಾಮ ಮಂದಿರ ಮುಖ್ಯ ರಸ್ತೆಯಲ್ಲಿದ್ದೀನಿ ನೋಡಿ. ಈ ಒಂದು ಭಾಗದಲ್ಲಿ ಈ ಒಂದು ರಸ್ತೆಯಲ್ಲಿ ಡಾಂಬಾರೀಕರಣ ಹಾಕಿದ್ದಾರೆ, ಬಟ್ ಕಾರ್ ನಿಂತ ಜಾಗದಲ್ಲಿ ಹಾಕಿಲ್ಲ. ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಡಾಂಬಾರೀಕರಣ ಮಾಡಿಲ್ಲ. ಹೀಗಾಗಿ ಕಳಪೆ ಕಾಮಗಾರಿ ಅನಾವರಣವಾಗಿದೆ. ದೃಶ್ಯಗಳನ್ನು ನೋಡ್ತಿರಬಹುದು, ಇಲ್ಲೆಲ್ಲ ಹಳೆ ಕಾರುಗಳು ನಿಂತಿದ್ದಾವೆ. ಇವರು ಟೋಯಿಂಗ್ ಮಾಡೋ ಮುಖಾಂತರ ಇವರು ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಡಾಂಬಾರೀಕರಣ ಮಾಡಬಹುದಿತ್ತು. ನೋಡಿದ್ರಲ್ಲ, ರಾಜಾಜಿನಗರ ರಾಮ ಮಂದಿರ ರಸ್ತೆ ಡಾಂಬಾರೀಕರಣವನ್ನ ಜಿಬಿಎ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಮಾಡಿದ್ರು. ರಸ್ತೆ ಬದಿ ವಾಹನಗಳನ್ನ ಪಾರ್ಕ್ ಮಾಡಿದ್ದ ಜಾಗ ಬಿಟ್ಟು ಉಳಿದ ರಸ್ತೆಗೆ ಟಾರ್ ಹಾಕಿ ಬೇಕಾಬಿಟ್ಟಿ ಕೆಲಸ ಮಾಡಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಪೂರ್ತಿ ರಸ್ತೆಗೆ ಟಾರ್ ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ರಾಜಾಜಿನಗರದ ರಾಮ ಮಂದಿರದಲ್ಲಿ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಒಂದ್ ಕಡೆ ಡಾಂಬಾರೀಕರಣ ಹಾಕಿಲ್ಲ ಎಂಬುದು. ಯಾಕಂದ್ರೆ ಈ ಒಂದು ಜಾಗ ಇತ್ತಲ್ಲ, ಈ ಒಂದು ಜಾಗದಲ್ಲಿ ಕಾರ್ ನಿಂತಿತ್ತು, ಇದೇ ಜಾಗದಲ್ಲಿ ಡಾಂಬಾರೀಕರಣ ಮಾಡಿದ್ದಿಲ್ಲ. ಹೀಗಾಗಿ ಒಂದ್ ಕಡೆ ಟೀಕೆ ವ್ಯಕ್ತವಾಗಿತ್ತು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಡಾಂಬಾರೀಕರಣ ಮಾಡಿದ್ರು, ಬಟ್ ಈ ಒಂದು ಭಾಗದಲ್ಲಿ ಮಾಡಿದ್ರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಇದೀಗ ವರದಿ ನಂತರ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಂಬಾರೀಕರಣ ಮಾಡಿದ್ದಾರೆ. ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಎಲ್ಲವ ಕಾರನ್ನ ತೆಗೆಸಿ ತೆರವುಗೊಳಿಸಿ ಡಾಂಬಾರೀಕರಣ ಮಾಡಿದ್ರೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಇದೀಗ ರಾಜಾಜಿನಗರದ ರಾಮ ಮಂದಿರ ಮುಖ್ಯ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಡಾಂಬರ್ ಹಾಕಿದ ಒಳ್ಳೆ ಕೆಲಸ, ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವತ್ತು ವಾಹಿನಿಯವರು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದ್ಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲಾ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡ್. ಸುಮಾರು ವೆಹಿಕಲ್ಸ್ ಬೆಳಗ್ಗೆ ಸಂಜೆಗಳು ತುಂಬಾ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದೀವಿ ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಸರ್. ಇನ್ಮುಂದೆಯಾದ್ರೂ ಜಿಬಿಎ ಅಧಿಕಾರಿಗಳು ಈ ರೀತಿ ಬೇಕಾಬಿಟ್ಟಿ ಕೆಲಸ ಮಾಡುವುದನ್ನ ನಿಲ್ಲಿಸಬೇಕಿದೆ. ಹೀಗೆ ಕೆಲಸ ಮಾಡುವ ಕಳ್ಳ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.